ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇವತ್ತು ನಮ್ಮ ಕೃಷಿ ಭೂಮಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ತೋಟದಲ್ಲಿ ಎರೆಹುಳುಗಳು ಕಾಣಿಸ್ಕೊಳ್ಳೋದಕ್ಕಿಂತ ಈ ನೆಮಟೋಡ್, ಗೊಣ್ಣೆ ಹುಳ, ಅಂತ ಹುಳ, ಇಂಥ ಹುಳ, ಹೀಗೆ ಕೆಟ್ಟ ರೀತಿಯಾದಂಥ ಜೀವಾಣುಗಳು ಮಣ್ಣಿನಲ್ಲಿ ತಾಣ ಆಗ್ಬಿಟ್ಟಿದೆ. ಸೊ ಹೀಗಾಗಿ ಇವುಗಳನ್ನು ಹೆಂಗಾದ್ರೂ ಮಾಡಿ ಓಡಿಸ್ಬೇಕು, ಮಣ್ಣನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಬೇರುಗಳನ್ನ ಕಾಪಾಡಬೇಕು, ಬೆಳೆಗಳನ್ನು ಉಳಿಸ್ಬೇಕು ಅಂತ ಹೇಳಿ ರೈತ ಆ ಸ್ಪ್ರೇ, ಈ ಸ್ಪ್ರೇ, ಆ ಗೊಬ್ಬರ, ಈ ಔಷಧಿ ಅಂತ ಹೇಳಿ ತಗೊಂಡು ಬಂದು ಸಿಂಪಡಣೆ ಮಾಡಿದ್ದು. ಆದ್ರೆ ಆ ಕೆಟ್ಟ ಹುಳುಗಳು ಜಾಗ ಖಾಲಿ ಮಾಡ್ತಿದ್ದವ ಇಲ್ಲ, ಅದಕ್ಕೆ ಪ್ರತಿರೋಧವನ್ನ ಒಡ್ಡುತ್ತಾ ರೋಗ ನಿರೋಧಕ ಶಕ್ತಿನ ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಇದ್ದವು. ಇದಕ್ಕೆಲ್ಲ ಬುದ್ಧಿ ಹೇಳಬೇಕು ಅಂತಂದ್ರೆ ಬೇವಿನ ಪುಡಿನ ತಂದಿಡಬೇಕು ಅಂತಿದ್ದಾರೆ ಇಲ್ಲೊಬ್ರು. ಹಾಗಾದ್ರೆ ನಾನೀಗ ಚಿತ್ರದುರ್ಗದಲ್ಲಿರುವಂತಹ ಮುತ್ತುಗದೂರು ಗ್ರಾಮದಲ್ಲಿರುವಂತಹ SN ಗ್ಲೋಬಲ್ ನೀಮ್ ಅಂಡ್ ಆರ್ಗ್ಯಾನಿಕ್ಸ್ ಫ್ಯಾಕ್ಟರಿ ಇದ್ದೀನಿ. ಇಲ್ಲಿ ಯಾವ ರೀತಿಯಾಗಿ ಬೇವಿನ ಪುಡಿ ತಯಾರಾಗುತ್ತೆ, ಬೇವಿನ ಕಾಯಿಗಳು ಎಲ್ಲಿಂದ ಬರುತ್ತೆ, ಆ ಬೀಜಗಳನ್ನ ಹೆಂಗೆ ತೆಗೆದುಕೊಂಡು ಬರ್ತಾರೆ, ಅವುಗಳ ಶುದ್ಧೀಕರಣ ಹೆಂಗಾಗುತ್ತೆ, ಅವುಗಳನ್ನ ಹೆಂಗ್ ಕ್ರಷ್ ಮಾಡ್ತಾರೆ, ಅಂದ್ರೆ ಪುಡಿ ಹೆಂಗ್ ಮಾಡ್ತಾರೆ, ರೈತರ ಕೈಗೆ ಹೆಂಗ್ ಕೊಡ್ತಾರೆ, ಎಲ್ಲದರ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗೋಣ ಉತ್ಪಾದಕರ ಜೊತೆಗೆ. ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ. ಫ್ಯಾಕ್ಟರಿ ಯಾವ ರೀತಿಯಾಗಿದೆ, ಅಲ್ಲಿ ಯಾವ ರೀತಿಯಾಗಿ ಕೆಲಸ ನಡೀತಾ ಇದೆ, ಮಾತಾಡ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಮೇಡಮ್. ಸರ್ ನಿಮ್ಮ ಹೆಸರು? ಸುರೇಶ್. ಫ್ಯಾಕ್ಟರಿ ಪರಿಚಯ ಮಾಡ್ಕೊಟ್ಬಿಡಿ. SN ಗ್ಲೋಬಲ್ ನೀಮ್ ಅಂಡ್ ಆರ್ಗ್ಯಾನಿಕ್ ಅಂತ ನಮ್ಮ ಕಂಪ್ನಿ ಹೆಸರು. ನಮ್ಮ ಕಂಪ್ನಿ ಇರೋದು ಮುತ್ತುಗದೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಇದೆ. ಈ ಬೇವಿನ ಪುಡಿ ಮಾಡಬೇಕು ಅಂತ ಹೇಳಿ ಈ ಆಲೋಚನೆ ಬಂದಿದ್ದು ಯಾಕೆ ಸರ್? ಇಲ್ಲಿ ರೈತರಿಗೆಲ್ಲ ಬೇಡಿಕೆ ಇದೆ ಮೇಡಮ್. ಇಲ್ಲಿ ಯಥೇಚ್ಛವಾಗಿ ಬೆಳೀತಾ ಇರೋದು ಅಡಿಕೆ. ಅಡಿಕೆಗೆ ರೋಗ ಜಾಸ್ತಿ ಆಗ್ತಾ ಇದೆ ಇವಾಗ. ಆ ರೋಗ ಕಂಟ್ರೋಲ್ ಬೇವಿನ ಪುಡಿ, ಬೇವಿನ ಎಣ್ಣೆಯಿಂದಾನೇ ಆಗ್ತಾ ಇದೆ ಅಂತಂದು ವಿಜ್ಞಾನಿಗಳೆಲ್ಲ ಇದನ್ನ ಮಾಡಿದ್ದಾರೆ ಮೇಡಮ್. ಕೆಮಿಕಲ್ ಎಲ್ಲ ಹೊಡೆದು ಕಾಸ್ಟ್ಲಿ ಆಗ್ತಾ ಇದೆ ಕೆಮಿಕಲ್ಲು. ಹಾಗಾಗಿ ಬೇವಿನ ಪುಡಿಯಿಂದ ಚೆನ್ನಾಗ್ ಆಗ್ತಾ ಇದೆ ಗಿಡ ಅಂತ ರೈತರದು. ಹಾಗಾಗಿ ನಾವು ಇಲ್ಲಿ ಎಲ್ಲ ಜಾಸ್ತಿ ಇರೋದು ಅಡಿಕೆ ತೋಟನೇ, ಅದರಿಂದ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದೀವಿ ಮೇಡಮ್. ಅಂದ್ರೆ ಕಡಿಮೆ ಖರ್ಚಾಗತ್ತಾ ಸರ್ ಇದು? ಈಗ ಬೇರೆ ರಾಸಾಯನಿಕ ಗೊಬ್ಬರಗಳನ್ನ ತಂದು ಸ್ಪ್ರೇ ಮಾಡೋದಕ್ಕೂ ಬೇವಿನ ಪುಡಿನ ಹಾಕೋದಕ್ಕೂ ಕಡಿಮೆ ಖರ್ಚಾಗುತ್ತಾ? ಕೆಮಿಕಲ್ ರಾಸಾಯನಿಕಕ್ಕೆ ಹೋಲಿಸ್ಕೊಂಡ್ರೆ ಇದು ಕಡಿಮೆ ಖರ್ಚು ಮೇಡಮ್. ಹಾಗೂ ಗಿಡಗಳು ಸಮೃದ್ಧಿಯಾಗಿ ಇರ್ತಾವ ಮೇಡಮ್. ಮಣ್ಣು ಡ್ಯಾಮೇಜ್ ಆಗೋದಿಲ್ಲ, ಮತ್ತೆ ಗಿಡಕ್ಕೂ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಅಂತ. ಓಕೆ ಸರ್, ಭೂಮಿಗೆ ಯಾವುದೇ ತೊಂದರೆ ಇಲ್ಲ. ರೈಟ್ ಸರ್. ಈಗ ನೀವೀಗ ಬೇವಿನ ಬೀಜಗಳನ್ನ ಎಲ್ಲಿಂದ ತರ್ತೀರಾ, ಹೆಂಗೆ ಪುಡಿ ಮಾಡ್ತೀರಾ, ಅದ್ರ ಬಗ್ಗೆ ಹೇಳ್ತಾ ಹೋಗಿ ಸರ್. ಹಿಂದಿನ ಕಾಲದಲ್ಲಿ ಮೇಡಮ್ ಇಲ್ಲೇ ನಮ್ಮ ಭಾಗದಲ್ಲೆಲ್ಲ ಆರ್ಸರ್ ಮೇಡಮ್. ಮೊದಲೆಲ್ಲ ಬೇರೆ ಕೂಲಿ ಇರ್ತಾ ಇರಲಿಲ್ಲ, ಆ ಟೈಮಲ್ಲಿ ಆರ್ಸರು. ಇವಾಗೆಲ್ಲ ಇಲ್ಲಿ ಯಾರು ಮಾಡಲ್ಲ ಮೇಡಮ್. ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಇವಾಗ್ಲೂ ಆರಿಸ್ತಾ ಇದ್ದಾರೆ ಮೇಡಮ್. ಉತ್ತರ ಕರ್ನಾಟಕ ನಮ್ಮ ಕರ್ನಾಟಕದ ಬೀಜನೇ ಮರದಡೆ ಎಲ್ಲ ನೀಟಾಗಿ ಆರಿಸಿ ನಮಗೆ ಕೊಡ್ತಾರೆ ಮೇಡಮ್. ರೈತರಿಂದಾನೇ ಖರೀದಿ ಮಾಡ್ತೀವಿ ನಾವು. ಎಷ್ಟು ಸರ್ ಅವ್ರಿಗೆ ಕೆಜಿ ಲೆಕ್ಕನ, ಕ್ವಿಂಟಲ ಹೆಂಗೆ? ಅವರ ಕೆಜಿ ಲೆಕ್ಕ ತರ್ತೀವಿ ಮೇಡಮ್. ರೈತರಿಂದ ಖರೀದಿ ಮಾಡ್ತಾ ಇದ್ದೀರಾ. ಓಕೆ ಸರ್. ಈಗ ನೀವು ಹೆಂಗೆ ಫೈಂಡ್ ಮಾಡ್ತೀರಾ ಇದು ಶುದ್ಧನಾ ಇದು ಅಶುದ್ಧನಾ ಅಂತ ಹೇಳಿ? ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ ಮೇಡಮ್. ಕರ್ನಾಟಕದ ಬೀಜದಲ್ಲಿ ಯಾವ ತರ ಇದು ಎಣ್ಣೆ ಅಂಶ ಇರುತ್ತೆ ಅದು ಗೊತ್ತಾಗುತ್ತೆ. ಕರ್ನಾಟಕದ ಬೀಜನ ಇದ್ರಲ್ಲಿ ಎಕ್ಸಾಂಪಲ್ ತೋರಿಸಿ. ಇದರಲ್ಲಿ ಇದ್ರಲ್ಲಿ ಒಳಗಡೆ ಇದೆ ಮೇಡಮ್. ಇದರಲ್ಲಿ ಇದು ಎಣ್ಣೆ ಅಂಶ ಗೊತ್ತಾಗುತ್ತೆ ಮೇಡಮ್. ಇದು ಆಯಿಲ್ ಕಂಟೆಂಟ್ ಇರುತ್ತೆ ಮೇಡಮ್ ಇದರಲ್ಲಿ. ಸ್ಮೆಲ್ ಬರುತ್ತೆ, ಗೊತ್ತಾಗುತ್ತೆ. ಬೇರೆ ಕಡೆ ಬೀಜ ಆದ್ರೆ ದಪ್ಪ ಇರುತ್ತೆ, ವೈಟ್ ಇರುತ್ತೆ, ಅದು ಗೊತ್ತಾಗುತ್ತೆ ಕರ್ನಾಟಕದ್ದೇ ಬೀಜ ಅಲ್ವಾ ಅಂತ ಗೊತ್ತಾಗುತ್ತೆ ಮೇಡಮ್. ಅಂದ್ರೆ ಈಗ ಬೇರೆಯವರು ಬೇರೆ ಬೇರೆ ಅಂತಂದ್ರೆ ರಾಜ್ಯಗಳಿಂದನೂ ಕೂಡ ತರಿಸ್ಕೊಂಡು ಮಹಾರಾಷ್ಟ್ರ, ಗುಜರಾತ್ ಕಡೆಯಿಂದ ಎಲ್ಲ ಬರುತ್ತೆ. ನಾವು ತರಿಸಲ್ಲ ಮೇಡಮ್, ನಾವು ಕರ್ನಾಟಕದ ಬೀಜನೇ ಕೊಡ್ತಾ ಇದೀವಿ. ಓಕೆ. ಏನ್ ಸರ್ ಕಾರಣ ಏನು? ಅಂದ್ರೆ ಈಗ ಬೇರೆ ರಾಜ್ಯಗಳದ್ದು ಏನಕ್ಕೆ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಿ? ನಮ್ಮ ರಾಜ್ಯದ್ದೇ ಬೇಕು ಅಂತ ಅದರಲ್ಲಿ ಏನೇನೋ ಮಿಕ್ಸ್ ಎಲ್ಲ ಇರುತ್ತೆ ಮೇಡಮ್. ಬೀಜಾಗ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಹಾಗಾಗಿ ನಾವು ಇಲ್ಲೇದೆ ನಾಟಿ ಗಿಡದ ನ್ಯಾಚುರಲ್ ಬೆಳೆದಿರೋ ಅಂತ ಗಿಡದಿಂದಾನೇ ಆರಿಸಿರೋದನ್ನೇ ತರ್ತೀವಿ ಮೇಡಮ್. ಓಕೆ. ಇದನ್ನ ಕುಟ್ಟಿ ಪುಡಿ ಮಾಡೋದಿಲ್ಲ, ಕ್ರಶ್ ಮಾಡ್ತೀರಾ ಅಂತ ಗೊತ್ತಾಯ್ತು ನನಗೆ. ಹೆಂಗ್ ಮಾಡ್ತೀರಾ ಆ ಪ್ರೊಸೀಜರ್ನ ಮೇಡಮ್? ಇಲ್ಲಿ ಬೀಜ ರಾಶಿ ಇದೆ ಮೇಡಮ್. ಇಲ್ಲಿ ನಮ್ದು ಇನ್ನು ಈ ಕಡೆ ಎಲ್ಲ ಇದೆ ಬೀಜ. ಇದರಿಂದ ಇಲ್ಲಿ ಕ್ರಷರ್ ಇದೆ. ಕ್ರಷರ್ ಲೇಬರ್ ಮೂಲಕ ಹಾಕ್ತಿವಿ ಮೇಡಮ್. ಅದು ಕ್ರಷರ್ಗೆ ಅದು ಪುಡಿ ಮಾಡಿ ಅಲ್ಲಿಂದ ನೆಕ್ಸ್ಟ್ ಕನ್ವೇರ್ ಅಲ್ಲಿ ಇದು ಟ್ರೈಕೋಡರ್ಮಾ ಸೂಡೋಮೋನಾಸ್ ಸ್ಪ್ರೇ ಮಾಡ್ತೀವಿ ಮೇಡಮ್. ಈಗ ಈ ಬೇವಿನ ಬೀಜಗಳನ್ನ ಹೆಂಗೆ ಕ್ರಶ್ ಮಾಡ್ತೀರಾ, ಹೆಂಗ್ ಪುಡಿ ಮಾಡ್ತೀರಾ ಸರ್? ಇದು ಬೇವಿನ ಪುಡಿ ಮಿಷಿನ್ ಮೇಡಮ್. ಇದು ಓಕೆ. ಬೇವಿನ ಬೀಜನ ಅಲ್ಲಿ ಲೇಬರ್ ಇಂದ ಅಲ್ಲಿ ಹಾಕ್ತಿವಿ ಮೇಡಮ್. ಅಲ್ಲಿ ಹಾಕಿದ್ದು ಇಲ್ಲಿ ಬರುತ್ತೆ ಪುಡಿ. ಇಲ್ಲಿ ಬಂದ್ಮೇಲೆ ಇಲ್ಲಿಂದ ನೆಕ್ಸ್ಟ್ ಟ್ರೈಕೋಡರ್ಮಾ ಸೂಡೋಮೋನಾಸ್ ಸ್ಪ್ರೇ ಮಾಡ್ತೀವಿ. ಇಲ್ಲಿ ಸ್ಪ್ರೇ ಮಾಡಿ ಇಲ್ಲಿ ಚೀಲ ಪ್ಯಾಕ್ ಆಗುತ್ತೆ. ಚೀಲ ತೂಕ ಮಾಡಿ ಪ್ಯಾಕ್ ಮಾಡಿ 40 kg ಬ್ಯಾಗ್ ತೂಕ ಮಾಡಿ ಪ್ಯಾಕ್ ಮಾಡ್ತಾರೆ. ಓಕೆ. ಅಲ್ಲಿ
ಟ್ರೈಕೋಡರ್ಮಾ ಸುಡೋಮೋನಸ್ ಏನಕ್ಕೆ ಸರ್ ಅದು? ಜೀವಾಣುಗಳು ಅಭಿವೃದ್ಧಿ ಮಾಡೋದಕ್ಕೆ ಮಾಡ್ತೀವಿ. ಓಕೆ, ಅಂತಂದ್ರೆ ಈಗ ಕೀಟ ನಿಯಂತ್ರಕನಾಗಿ ಕೆಲಸ ಮಾಡುವಂತ ಬೇವಿನ ಪುಡಿಯ ಜೊತೆಗೆ ಇನ್ನಷ್ಟು ಮಣ್ಣಿನ ಒಳಗಡೆ ಶಿಲೀಂಧ್ರಗಳಿರ್ತಾವಲ್ಲ ಅವುಗಳನ್ನ ಕಂಟ್ರೋಲಿಗೆ ತೆಗೆದುಕೊಂಡು ಬರ್ಲಿಕ್ಕೆ ಟ್ರೈಕೋಡರ್ಮಾ ಸುಡೋಮೋನಸ್ ಕೂಡ ನೀವು ಸ್ಪ್ರೇ ಮಾಡಿ ಅದನ್ನ ಇನ್ನಷ್ಟು ಅದರಲ್ಲಿ ಜೀವಾಣುಗಳನ್ನ ಅಭಿವೃದ್ಧಿ ಮಾಡಿ ಎನ್ರಿಚ್ ಮಾಡಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಇದನ್ನ ಯಾವ ರೀತಿಯಾಗಿ ನೀವು ಸಪ್ಲೈ ಕೊಡ್ತಾ ಇದ್ದೀರಿ ಜನಗಳಿಗೆ? ನಾವು ಕರ್ನಾಟಕ ರಾಜ್ಯದಂತ ಕೊರಿಯರ್ ಮೂಲಕ ಕೊಡ್ತಾ ಇದೀವಿ, VRL ಮೂಲಕ ಕೊಡ್ತಾ ಇದೀವಿ. ಆಮೇಲೆ ಬಲ್ಕ್ ಆರ್ಡರ್ ಇದ್ರೆ ನಮ್ದೇ ವೆಹಿಕಲ್ ಇರುತ್ತೆ, ಡೆಲಿವರಿ ಕೊಡ್ತಾ ಇದೀವಿ ಮೇಡಮ್. ಓಕೆ, ಇದು ಒಂದು ಬ್ಯಾಗ್ ಅಲ್ಲಿ ಎಷ್ಟು ಕೆಜಿ ಇರುತ್ತೆ ಸರ್? 40 kg ಇರುತ್ತೆ. 40 kg ಇರುತ್ತೆ. ಓಕೆ, ರಾ ಬೀಜಗಳನ್ನ ತೆಗೆದುಕೊಂಡು ಬಂದು ಈಗ ನೀವು ಪುಡಿ ಮಾಡಿ ರೈತರಿಗೆ ಕೊಡ್ತಾ ಇದ್ದೀರಿ. ಈಗ ನೀವು ಮಾರ್ಕೆಟಿಂಗ್ ಅಂತ ಬಂದ್ರೆ ಯಾವ ರೀತಿಯಾಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಿ? ರೈತರು ನಿಮ್ಮನ್ನ ಹೆಂಗ್ ಸಂಪರ್ಕ ಮಾಡಬೇಕು? ನೀವು ರೈತರ ಹತ್ರ ಹೆಂಗ್ ಸಂಪರ್ಕದಲ್ಲಿ ಇದ್ದೀರಿ ಅದ್ರ ಬಗ್ಗೆ ಹೇಳಿ. ನಮ್ದು ಯೂಟ್ಯೂಬ್ ಅಲ್ಲೂ ಇದೆ ಮೇಡಮ್, ಆನ್ಲೈನ್ ಅಲ್ಲೂ ಸಿಗುತ್ತೆ, ಓಕೆ, ಸರ್ಚ್ ಮಾಡಿದ್ರೆ. ಆಮೇಲೆ ಇಲ್ಲೇ ನೇರವಾಗಿ ಬಂದು ರೈತರು ಇಲ್ಲೇ ಕೂತ್ಕೊಂಡು ಅವ್ರ ಬೀಜ ನೋಡಿ ಫ್ರೆಶ್ ಮಾಡಿಸ್ಕೊಂಡು ಹೋಗ್ಬೋದು ಮೇಡಮ್. ಓಕೆ, ಅದು ಅವಕಾಶ ಇದೆ ನಮ್ದು. ನಮ್ಮ ಫ್ಯಾಕ್ಟ್ರಿಗೆ ಯಾವುದೇ ಡೋರ್ ಇಲ್ಲ, ಯಾವುದೇ ಟೈಮಲ್ಲಿ ಬರ್ಬೋದು. ಓಕೆ, ಯಾವುದೇ ಟೈಮಲ್ಲಿ ಬಂದು ನಮ್ಗೆ ಇಷ್ಟು ಚೀಲ ಬೇಕು ಅಂತಂದು ತಗೊಂಡು ಹೋಗ್ಬೋದು ಮೇಡಮ್ ಇಲ್ಲಿ. ರೈಟ್. ಹಾಂ, ಆಮೇಲೆ ಈಗ ನಮ್ಮ ರೈತರು ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅಂದರೆ ಟೆಲಿಕಾಲರ್ಸ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಹೌದು ಮೇಡಮ್. ಓಕೆ ಸರ್, ಓಕೆ. ಈಗ ಇದನ್ನು ಯಾವ ರೀತಿಯಾಗಿ ನಮ್ಮ ರೈತರು ಬಳಕೆ ಮಾಡಬೇಕು ಅದ್ರ ಬಗ್ಗೆ ಹೇಳಿ ಸರ್. ಗಿಡ ಗುಣಸುತ್ತ ಮಾಡಿ ಈಗ ನಮ್ಮ ರೈತರು ತಗೊಂಡೋಗ್ತಾರೆ ಮೇಡಮ್, ಅದನ್ನ ನೀಟಾಗಿ ಅಪ್ಲೈ ಮಾಡಲ್ಲ, ಅದು ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಕೂಲಿ ಏಜು ಜಾಸ್ತಿ ಆಗುತ್ತೆ, ಕೂಲಿ ಆಳ್ದು ಆ ಥರ ಎಲ್ಲ ಪ್ರಾಬ್ಲಮ್ ಮಾಡುತ್ತೆ. ನೀಟಾಗಿ ಸರಿಯಾದ ಟೈಮಿಗೆ ಆಮೇಲೆ ಗುಣಿ ಸುತ್ತ ಮಾಡಿ ಅದು ಹಾಕಿ ಅದನ್ನ ಮಣ್ಣು ಮುಚ್ಚಿ ನೀರು ಬಿಡ್ಬೇಕು ಮೇಡಮ್. ಈಗ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಮೇಲೆ ಉಗ್ಬಿಟ್ಟು ಬಿಟ್ಬಿಡ್ತಾರೆ, ಅದು ಆಯಿಲ್ ಎಣ್ಣೆ ಅಂಶ ಎಲ್ಲ ಬಿಸಿಲಿಗೆ ಆರೋಗುತ್ತೆ. ಆ ಥರ ತಪ್ಪು ಮಾಡಬಾರ್ದು ರೈತರು ಅಂತ ಹೇಳ್ತೀವಿ. ಓಕೆ, ಒಟ್ಟಿನಲ್ಲಿ ಇದು ಮಣ್ಣಿನ ಒಳಗಡೆ ಸೇರ್ಬೇಕು, ಇದ್ರ ಕೆಲಸ ಹೆಚ್ಚಾಗುತ್ತೆ. ಓಕೆ ಸರ್, ಓಕೆ. ಒಟ್ಟಿನಲ್ಲಿ ನೋಡ್ತಾ ಇರುವಂಥ ನಮ್ಮ ರೈತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ಅತಿಯಾದ ರಾಸಾಯನಿಕ ಪಿಡುಗಿನಿಂದಾಗಿ ಕೃಷಿ ಭೂಮಿ ಸೊರಗ್ತಾ ಇದೆ. ನಮ್ಮ ಕಂಪ್ನಿಯಿಂದ ಏನಾಗ್ತಿದೆ ಅಂದರೆ ಮೇಡಮ್, ರಾಸಾಯನಿಕ ಮುಕ್ತ ಮಾಡಬೇಕು ಅಂತ ನಾವಿದ್ದೀವಿ. ಅದು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡೋದು ಅಂತ ನಮ್ಮ ಒಂದು ಧ್ಯೇಯ ಮೇಡಮ್. ಒಳ್ಳೆಯದು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿ ಫ್ಯಾಕ್ಟ್ರಿಯ ಪರಿಚಯ ಮತ್ತು ಬೇವಿನ ಬೀಜಗಳನ್ನು ಅದನ್ನು ಯಾವ ರೀತಿಯಾಗಿ ಕ್ರಷ್ ಮಾಡಿ ಪುಡಿ ಮಾಡ್ತಾ ಇದ್ದೀರಿ ಅನ್ನೋ ನೈಜ ದೃಶ್ಯವನ್ನು ತೋರಿಸಿದ್ದಕ್ಕಾಗಿ ಧನ್ಯವಾದ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಬೀಜಗಳನ್ನು ಇವರು ಕ್ರಷ್ ಮಾಡ್ತಾ ಇದ್ದಾರೆ. ನೀವು ನಿಮಗೆ ನಂಬಿಕೆ ಇಲ್ಲ ಅಂತ ಅನಿಸಿದ್ರೆ, ವಿಶ್ವಾಸ ನಿಮಗೆ ಸಿಗ್ತಾ ಇಲ್ಲ ಅಂತಂದರೆ ನೀವೇ ನೇರವಾಗಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಮುತ್ತಗದೂರು ಅನ್ನೋ ಒಂದು ಗ್ರಾಮಕ್ಕೆ ಬಂದರೆ ನೀವು ಈ ಒಂದು ಫ್ಯಾಕ್ಟ್ರಿನ ವಿಸಿಟ್ ಮಾಡಿದಾಗ ಇವರು ನಿಮ್ಮ ಮುಂದೆನೇ ಇವರು ಬೀಜಗಳನ್ನು ಕ್ರಷ್ ಮಾಡಿ ನಿಮ್ಮ ಕೈ ಕೊಡ್ತಾರೆ. ಅದರ ಜೊತೆಗೆ ಇಲ್ಲಿ ವಿಶೇಷ ಏನು ಅಂತಂದರೆ ಸುಡೋಮೋನಸ್ ಮತ್ತು ಇವರು ಟ್ರೈಕೋಡರ್ಮಾನ ಆ್ಯಡ್ ಮಾಡ್ತಾ ಇರೋ ಕಾರಣ ನೋಡಿ. ಅಂದರೆ ಮಣ್ಣಿನ ಒಳಗಡೆ ವಿವಿಧ ರೀತಿಯಾದಂಥ ಜೀವಾಣುಗಳಿದೆ ನೋಡಿ, ಗೊಣ್ಣೆ ಹುಳುಗಳು ಇದಾವು, ನೆಮಟೋಡ್ಸ್ ಅಂತವು, ಮತ್ತು ಒಂದಿಷ್ಟು ರೀತಿಯಾದಂಥ ಕಾಂಡ ಕೊರಕ ಅಂತಹ ಜೀವಾಣುಗಳು, ಈ ಥರದಂತಹ ಸಮಸ್ಯೆಗಳು ಭೂಮಿಯ ತಾಯಿಯ ಒಡಲಲ್ಲಿ ಈಗ ಸೇರ್ಕೊಂಡು ಬಿಟ್ಟಿದ್ದಾವೆ. ಅವುಗಳ ಎಲ್ಲವೂ ಕೂಡ ನಾವು ಪಾಠ ಹೇಳಬೇಕು ಅಂತಂದರೆ ಇವತ್ತು ನಮ್ಮೆಲ್ಲರ ಕೃಷಿ ಭೂಮಿಯಲ್ಲಿ ಈ ಬೇವಿನ ಪುಡಿ ಕೆಲಸ ಮಾಡಲೇಬೇಕು, ಬೇವಿನ ಪುಡಿ ಬರಲೇಬೇಕು. ಹಾಗಾಗಿ ನೀವು ಕೂಡ ಆಸಕ್ತರಾಗಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋ ಮೂಲಕ ಬೇವಿನ ಪುಡಿಯನ್ನು ತೆಗೆದುಕೊಂಡು ಹೋಗಿ, ಅಥವಾ ಆರ್ಡರ್ ಮಾಡೋ ಮೂಲಕವೂ ಕೂಡ ನಿಮ್ಮ ಮನೆಯ ಬಾಗಿಲಿಗೆ ಈ 40 kg ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.